ಬಿಗ್ ಬಾಸ್ ಸೀಸನ್ 12 ಈ ಸದ್ಯದಾಗ ಸ್ಟಾರ್ಟ್ ಆಗೋದೈತಿ. ಅತಿ ಶೀಘ್ರದಾಗ ಸ್ಟಾರ್ಟ್ ಆಗೋದೈತಿ. ಅದರ ಕಂಟೆಸ್ಟೆಂಟ್ಗಳ ಆಯ್ಕೆ ಪ್ರೊಸೆಸಿಂಗ್ ಅನ್ಕರ ಫುಲ್ ಜೋರು ನಡೆದೈತಿ. ಅದರೊಳಗೆ 4 ಜನರು ಇವರ ಬರ್ಬೋದು ಅನ್ನೋ 4 ಜನರನ್ನು ಈ ವಿಡಿಯೋದಾಗ ನಾವು ನೋಡೋಣ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರ ಅಂತ ಹೇಳ್ಕೊತಾ, ಇದೇ ರೀತಿ ನಿಮಗೆ ಬಿಗ್ ಬಾಸ್ 12 ಬಗ್ಗೆ ಅಪ್ಡೇಟ್ಗಳನ್ನ ಹೊಸ ಅಪ್ಡೇಟ್ಗಳನ್ನ ಕೊಡ್ತೀನಿ ಅಂತ ಹೇಳ್ಕೊತಾ, ಇನ್ನು 4 ಜನರು ಯಾರದಾರ ಅನ್ನೋದನ್ನು ನಾವು ನೋಡೋಣ ಬರ್ರಿ. ಬಿಗ್ ಬಾಸ್ ಟೀಮ್ದವ್ರಿಗೆ ಏನು ಬೇಕಂದ್ರೆ TRP ಬೇಕು. ಅವರು ಸದ್ಯ ಸೋಷಿಯಲ್ ಮೀಡಿಯಾದಾಗ, ಇನ್ಸ್ಟಾಗ್ರಾಮ್ದಾಗತ್ತು ಎಲ್ಲ ಮಾಧ್ಯಮದಾಗ ಈ ಸದ್ಯದಾಗ ಟ್ರೆಂಡಿಂಗ್ದಾಗ ಯಾರು ಇರ್ತಾರಲ್ಲ ಅವ್ರಿಗೆ ಬಿಗ್ ಬಾಸ್ ಟೀಮ್ದವ್ರ ಅಪಾರ್ಚುನಿಟಿ ಕೊಡ್ತಾರೆ. ಹಂಗೆ ಯಾರು 4 ಜನರು ಅದಾರಂದ್ರೆ, ಅಂದರೆ ಟಾಪ್ದಾಗ ಯಾರು 4 ಜನ ಅದಾರಂದ್ರೆ ಈ ವಿಡಿಯೋ ನೋಡೋಣ. ಈಗ ಬಿಗ್ ಬಾಸ್ ಸೀಸನ್ 12 ಹಿಂದಿ ಒಳಗೆ ಯಾರಿಗೆ ಕೊಟ್ಟಾರಂದ್ರೆ, ಪಹಲ್ಗಾಮ್ ದಾಳಿ ಒಳಗೆ ಒಬ್ಬಾಕಿ ಹುಡುಗಿಗೆ ಆಕಿನ ಗಂಡನ ಕೊಂದ ಮೋದಿ ಹೇಳೋಗತ್ತೆ ಯಾರನ್ನು ಕಳಿಸಿರ್ತಾರಲ್ಲ ಆ ಹುಡುಗಿಗೆ ಬಿಗ್ ಬಾಸ್ ಸೀಸನ್ 12 ಹಿಂದಿಯವರ ಅವಕಾಶ ಕೊಟ್ಟಾರ. ಕನ್ನಡದಾಗ ಇನ್ನು ನಾವು ನೋಡ್ಬೇಕಂದ್ರೆ ಇನ್ನು ಯಾರದಾರಂದ್ರೆ, ಒಂದನೇದಾಗಿ ಸರಿಗಂಪ ಖ್ಯಾತಿಯ ಸುನಿಲ್ ದಾನು. ಸರಿಗಂಪದಾಗ ಅವನಿಗೆ ಧಾವ ಮಾಡ್ಕೊಂಡ ಹಿಂದಾಗಡ್ಸೆ ಈ ಸದ್ಯದಾಗ ಭರ್ಜರಿ ಬ್ಯಾಚುಲರ್ಸ್ ಒಳಗೂ ಅಮೃತ ಅವ್ರ ಪಾರ್ಟ್ನರ್ ಆಗಿ ಗೆದ್ದ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಗೆದ್ದ. ಇನ್ನು ಎರಡನೇದಾಗತ್ತಂದ್ರೆ ವಿಜಯ್ ಸೂರ್ಯ ಅವರ ಫುಲ್ ಸದ್ಯ ಸೋಷಿಯಲ್ ಮೀಡಿಯಾದಾಗೂ ಅವರು ಫುಲ್ ಟ್ರೆಂಡಿಂಗ್ದಾಗದಾರು. ಇವ್ರ ಸದ್ಯದಾಗ ಟ್ರೆಂಡಿಂಗ್ದಾಗದಾರು. ಯೂಟ್ಯೂಬ್ದಾಗತ್ತು, ಇನ್ಸ್ಟಾಗ್ರಾಮ್ದಾಗತ್ತು, ಒಟ್ಟು ಸೋಷಿಯಲ್ ಮೀಡಿಯಾದಾಗ ಫುಲ್ ಟ್ರೆಂಡಿಂಗ್ ಒಳಗದಾರು. ಇವ್ರು ಯಾರಂದ್ರೆ ದೃಷ್ಟಿ ಭಟ್ಟು ಜಿ ಕನ್ನಡದಾಗ ಬರುವಂಥ ಧಾರಾವಾಹಿ ಒಳಗೆ ಆ್ಯಕ್ಟಿಂಗ್ ಮಾಡತ್ತಾರೋ, ಅಂದ್ರೆ ಇವ್ರು ಲೀಡ್ ರೋಲ್ ಮಾಡತ್ತಾರೋ. ಇವರು ಬರುವಂಥ ಎಲ್ಲ ಲಕ್ಷಣಗಳು 90% ಎಲ್ಲ ಲಕ್ಷಣಗಳದಾವು. ಇನ್ನು ಮೂರನೇದಾಗಿ ನೋಡ್ಬೇಕಂದ್ರೆ ಗಿಲ್ಲಿ ನಟ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಇವು ಯಾವ ಥರ ಸೋಷಿಯಲ್ ಮೀಡಿಯಾದಾಗ ಸದ್ಯ ಹವಾದಾಗ ಅದಾರು, ಈ ಸದ್ಯ ಟ್ರೆಂಡಿಂಗ್ದಾಗ ಅದಾರು ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಅವರು ಬರುವಂಥ ಎಲ್ಲ ಲಕ್ಷಣಗಳು ಅಂದರೆ ಗಿಲ್ಲಿ ನಟ ಬರುವಂಥ ಎಲ್ಲ ಲಕ್ಷಣಗಳದಾವು. ಗಿಲ್ಲಿ ನಟ ಒಂದನೇದಾಗಿ ಕಾಮಿಡಿ ಕಿಲಾಡಿ ಒಳಗೆ ಸೆಲೆಕ್ಟ್ ಆದ. ಕಾಮಿಡಿ ಕಿಲಾಡಿದಂದ್ರೆ ಅವನ ಹವಾ ಏನೈತೆ ಅನ್ನೋದು ತೋರಿಸಿದ. ಎರಡನೇದಾಗಿ ಬಂದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಬಂದ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಳಗೂ ಅವನಿಂದ TRP ಹೆಚ್ಚಾಕೈತೆ ಅನ್ನೋ ಕಾರಣಕ್ಕಾಗಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ದವ್ರು ಅವ್ರನ್ನ ಅವ್ನು ಡ್ಯಾನ್ಸ್ ಚೆನ್ನಾಗಿ ಮಾಡ್ಲಿಕ್ಕಂದ್ರೂ ಅವ್ನು ತೆಗಿಲಿಲ್ಲ. ಅವ್ರಿಗೆ ಏನು ಬೇಕಾಗಿರ್ತೈತಿ, TRP ಬೇಕಾಗಿರ್ತೈತಿ. ಅದ್ರ ಸಂಬಂಧ ಅವ್ನು ಗಿಲ್ಲಿ ನಟನ್ಗಾರ ಉಳಿಸ್ಕೊಂಡ್ರು. ಆದರೆ ಅವ್ನು ನಡು ಬಂದು ಎಲ್ಲರನ್ನೂ ಮನರಂಜನೆ ಮಾಡಿ ಎಲ್ಲರಿಗೂ ಕಾಮಿಡಿ ಮಾಡಿ ಹೋಗ್ತಿದ್ದ. ಆಗ ಸದ್ಯದಾಗ ಕಲರ್ಸ್ ಕನ್ನಡದಾಗ ಕ್ವಾಟ್ಲಿ ಕಿಚನ್ ಅಂತ ಒಂದು ಶೋ ಮಾಡತ್ತಾರೋ, ಅದ್ರೊಳಗೂ ಗಿಲ್ಲಿ ನಟನ ಕರ್ಕೊಂಡಾರು. ಅಂದ್ರೆ ಎಲ್ಲಿ ಅಟ್ರಾಕ್ಷನ್ ಮಾಡ್ತಾನೆ ಅನ್ನೋದು ಗೊತ್ತಿರ್ತೈತಿ. ಅದ್ರ ಸಂಬಂಧ ಅವರ ಕರ್ಕೊಂಡಾರು. ಗಿಲ್ಲಿ ನಟನ್ ಅವ್ನು ಬರ್ಬೋದು ಅಂತ ಎಲ್ಲ ಲಕ್ಷಣಗಳದಾವು. ಅಂದರೆ ಎದಕ್ಕಂದ್ರೆ ಬಿಗ್ ಬಾಸ್ ಸೀಸನ್ 12 ಬರ್ಬೋದು ಅಂತ ಎಲ್ಲ ಲಕ್ಷಣಗಳದಾವು. ಇನ್ನು 4ನೇದಾಗತ್ತಂದ್ರೆ ಕಿಪಿ ಕೀರ್ತಿ ಬರ್ಬೋದು. ಕಿಪಿ ಕೀರ್ತಿ ಬರೋ ಎಲ್ಲ ಲಕ್ಷಣಗಳು 95% ಎಲ್ಲ ಲಕ್ಷಣಗಳದಾವು. ಇವು ಯಾವ ಥರ ಇನ್ಸ್ಟಾಗ್ರಾಮ್ ಮಾಡ್ರೆ ಓಪನ್ ಮಾಡ್ರೆ ಈಕೆ ಬರತ್ತಾಳಲ್ಲ, ಹಂಗೆ ಬಿಗ್ ಬಾಸ್ ಸೀಸನ್ 12 ಅವರ ಈಕೆಗೆ ಚಾನ್ಸ್ ಕೊಡ್ಬೋದು ಅನ್ನೋದನ್ನು ಎಲ್ಲ ಮಾಧ್ಯಮದಾಗ ಹರಡಾತಾವು. ಇನ್ನು ಯಾರ್ಯಾರು ಬರ್ತಾರೋ, ಅಂದರೆ ಇನ್ನು ಯಾರ್ಯಾರು ಕಂಟೆಸ್ಟೆಂಟ್ಸ್ಗಳು ಬರ್ತಾರೋ ಅನ್ನೋದನ್ನು ಮುಂದಿನ ವೀಡಿಯೋದಾಗ ನಿಮಗೆ ಹೇಳ್ಕೊಡ್ತೀನೋ. ಅಲ್ಲಿ ತನಕ ಬಾಯ್.